ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಷನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಿಂದಿನ ನೋಟಿಫಿಕೇಷನ್ ಏನಪ್ಪ ಅಂದರೆ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ಬೆಂಗಳೂರು ಖಾಲಿಯಿರುವ ಹುದ್ದೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಹುದ್ದೆಗೆ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ರೀತಿ ಕ್ವಾಲಿಫಿಕೇಷನ್ ಇರಬೇಕು ಮತ್ತು ಏಜ್ ಲಿಮಿಟ್ ಏನು ಅಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ, 2/4/2025 ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು. ಇದು ಪರೀಕ್ಷೆ ಇಲ್ಲದೆ ನೇರ ನೇಮಕಾತಿಯನ್ನು ಹೊಂದಿರ್ತದೆ. ವೇಕೆನ್ಸಿ ಎಷ್ಟು ವೇಕೆನ್ಸಿ ಖಾಲಿ ಇದಾವೆ ಅಂತಂದ್ರೆ ನೋಡಿರಿ, 1 ವೇಕೆನ್ಸಿ ಖಾಲಿ ಇದ್ದು ಮತ್ತು ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂದ್ರೆ ಮಾಸ್ಟರ್ ಡಿಗ್ರಿ ಇನ್ ಸೈಕಾಲಜಿ ಫಸ್ಟ್ ಡಿವಿಷನ್ ಒಳಗೆ ಆಗಿರಬೇಕು. ಇನ್ನು ಮತ್ತು ವರ್ಕ್ ಎಕ್ಸ್ಪೀರಿಯೆನ್ಸ್ ಬಗ್ಗೆ ನೋಡೋದಾದ್ರೆ ಯಾವ್ಯಾವ ವಿಭಾಗದಲ್ಲಿ ನೀವು ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕಂದ್ರೆ ವರ್ಕ್ ವಿತ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ ಒಳಗೆ, ಇನ್ನು ಮತ್ತು ಎರಡನೇದಾಗಿ ಫೀಲ್ಡ್ ಆಫ್ ಮೆಂಟಲ್ ಹೆಲ್ತ್ ಅಥವಾ ಕಮ್ಯುನಿಟಿ ಔಟ್ರೀಚ್ ಪ್ರೋಗ್ರಾಮ್ಸ್ ಒಳಗೆ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕು. ಇರ್ಲಿಕ್ಕಂದ್ರೆ ಪ್ರಾಜೆಕ್ಟ್ ಮ್ಯಾನೇಜರ್ ಒಳಗೆ ಹೊಂದಿರಬೇಕು. ಇರ್ಲಿಕ್ಕಂದ್ರೆ ಎಕ್ಸಲೆಂಟ್ ಓರಲ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ ಇನ್ ಇಂಗ್ಲೀಷ್ ಒಳಗಿರಬೇಕು. ಮತ್ತು 1 ವರ್ಷಗಳ ಕಾಲ ರಿಸರ್ಚ್ ಎಕ್ಸ್ಪೀರಿಯೆನ್ಸನ್ನು ಅಭ್ಯರ್ಥಿ ಹೊಂದಿರಬೇಕು. ಮತ್ತಿನ್ನು ಪ್ರಿಬಾಬ್ಲಿ ಇನ್ ದ ಡಿಜಿಟಲ್ ಮೆಂಟಲ್ ಹೆಲ್ತ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಕಂಪೈಸಿಂಗ್ ಇರಬೇಕು. ಇನ್ನು ನೆಟ್ವರ್ಕ್ ಸ್ಕಿಲ್ಲಿಂಗ್ ಪ್ರೊಫೆಷನ್ಸಿ ಮತ್ತು ಸ್ಪೋಕನ್ ರಿಟರ್ನ್ ಆ್ಯಂಡ್ ಹಿಂದಿ ಅಥವಾ ಕನ್ನಡವನ್ನು ಅಥವಾ ಅಡಿಷ್ನಲ್ ಲ್ಯಾಂಗ್ವೇಜಾಗಿ ಇಂಗ್ಲೀಷ್ ಕೂಡ ಅಭ್ಯರ್ಥಿಗೆ ಹೊಂದಿರಬೇಕು. ಅಭ್ಯರ್ಥಿ ಹಿಂದಿರ ಬರಬೇಕು ಅಥವಾ ಕನ್ನಡ ಬರಬೇಕು. ಮತ್ತು ಹೆಚ್ಚಿನದಾಗಿ ಇಂಗ್ಲೀಷ್ ಸಬ್ಜೆಕ್ಟ್ ಬಗ್ಗೆ ಅಭ್ಯರ್ಥಿಗೆ ಜ್ಞಾನ ಇರಬೇಕು. ಇನ್ನು ಏಜ್ ಲಿಮಿಟ್ ಬಂದುಬಿಟ್ಟು 35 ವರ್ಷದ ಒಳಗಿನ ಅಭ್ಯರ್ಥಿ ಅಪ್ಲಿಕೇಶನನ್ನು ಹಾಕ್ಬೋದು. ಮತ್ತು ಈ ಹುದ್ದೆಗೆ ಸ್ಯಾಲ್ರಿ ಎಷ್ಟು ಇರುತ್ತಂದ್ರೆ ಸ್ಯಾಲ್ರಿ ನೋಡಿರಿ 60,000 ಇರುತ್ತೆ ಪರ್ ಮಂತ್. ಇದು ಒಂದು ಹುದ್ದೆ ಕಾಂಟ್ರಾಕ್ಟ್ ಬೇಸಿಸ್ ಆಗಿದ್ದು, ಕಾಂಟ್ರಾಕ್ಟ್ ಇರೋವರೆಗೂ ನೀವು ಕೆಲಸವನ್ನು ಮಾಡ್ಬೋದು. ಕಾಂಟ್ರಾಕ್ಟ್ ನೋಡಿರಿ 6 months ಎಕ್ಸ್ಟೆಂಡ್ ಟಿಲ್ ದ ಪ್ರಾಜೆಕ್ಟ್ ಬೇಸ್ಡ್ ಸ್ಟ್ಯಾಟಿಸ್ಫ್ಯಾಕ್ಟರಿ ಪರ್ಫಾರ್ಮೆನ್ಸ್. ನೀವು ಯಾವ ರೀತಿ ಕೆಲಸ ಮಾಡ್ತೀರಿ ಅನ್ನೋದು ಅದರ ಮೇಲೆ 6 months ಎಕ್ಸ್ಟೆಂಡ್ ಮಾಡ್ತಾರೆ. ಇನ್ನು ನೀವು ಇದು ಬೆಂಗಳೂರಾಗ ಇರ್ತದೆ. ವಾಕಿನ್ ಸೆಲೆಕ್ಷನ್ ಒಳಗೆ ನಿಮ್ಮದು ರೆಸ್ಯೂಮ್ ಇರಬೇಕು ಮತ್ತು ಟೆಸ್ಟಿಮೋನಿಯಲ್ಸ್ಲೆ ನೀವು ಒರಿಜಿನಲ್ ಆಗಿರಬೇಕು ಮತ್ತು ಫೋಟೋ ಕಾಪೀಸ್ ಆಗಿರಬೇಕು. ಇವೆಲ್ಲ ತೊಗೊಂಡು ಹೋಗಿರ್ಬೇಕಂದ್ರೆ 4th ಫ್ಲೋರ್ NBRC ನಿಮಾಮ್ಸ್ ಬೆಂಗಳೂರು ಒಳಗೆ ವಾಕಿನ್ ಸೆಲೆಕ್ಷನ್ ಇರುತ್ತೆ. ಮತ್ತು ಯಾವಾಗ ಇರುತ್ತಂದ್ರೆ ನೋಡಿರಿ 21/4/2025 ಮುಂಜಾನೆ 10 ಗಂಟೆಗೆ ವಾಕಿನ್ ಸೆಲೆಕ್ಷನ್ ಇರುತ್ತೆ. ನಿಮ್ಮ ಹೆಸರನ್ನು ಅರ್ಧ ತಾಸು ಮುಂಚೆನೇ ನೀವು ರಿಜಿಸ್ಟ್ರೇಷನ್ ಮಾಡಿರಬೇಕು. ಇಂಟರ್ವ್ಯೂಗೆ ಅಥವಾ ರಿಟರ್ನ್ ಟೆಸ್ಟಿಗೆ ನೀವು ಅರ್ಧ ತಾಸು ಒಳಗೆ ನಿಮ್ಮ ಹೆಸರನ್ನು ನೋಂದಾಯಿಸಬೇಕು. ಮತ್ತು TADA ವಿಲ್ ಬಿ ಪೇಡ್ ಫಾರ್ ಅಟೆಂಡಿಂಗ್ ದ ರಿಟರ್ನ್ ಟೆಸ್ಟ್ ಅಥವಾ ಇಂಟರ್ವ್ಯೂ. ನೋಡಿರಿ, 2/4/2024 ಇದು ನೋಟಿಫಿಕೇಷನ್ ಆಗಿದ್ದು 21/4/2025 ಮಟ್ಟ ಇರ್ತದೆ. ಬೆಂಗಳೂರು ನಿಮಾಮ್ಸ್ ಆಸ್ಪತ್ರೆ ಒಳಗೆ ವಾಕಿನ್ ಸೆಲೆಕ್ಷನ್ನ ಇರ್ತದೆ ನೋಡಿರಿ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ಗೊತ್ತಾಗುತ್ತದೆ.